ಇನ್ನು ಮೈಸೂರು ದಸರಾ ಮಹೋತ್ಸವಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅಕ್ಟೋಬರ್ 3ರಂದು ಬೆಳಗ್ಗೆ 9:15ಕ್ಕೆ ನಾಡ ಹಬ್ಬ ಮಹೋತ್ಸವ ದಸರಾವನ್ನು ಉದ್ಘಾಟನೆ ಮಾಡಲಾಗುತ್ತೆ. ಮೈಸೂರಿನಲ್ಲಿ ಈ ಬಾರಿ 21 ದಿನಗಳ ಕಾಲ ದೀಪಾಲಂಕಾರ ಕೂಡ ಇರುತ್ತೆ. ಅಕ್ಟೋಬರ್ 12ರ ಮಧ್ಯಾಹ್ನ 1:41ರಿಂದ 2:10ರವರೆಗೆ ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಪೂಜೆ ಸಲ್ಲಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಚಾಮುಂಡೇಶ್ವರಿ ತಾಯಿಗೆ ಸಿಎಂ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಕೂಡ ಮಾಡಲಿದ್ದಾರೆ. ಇದೇ ತಿಂಗಳ 21ನೇ ತಾರೀಕು ಕಾಡಿನಿಂದ ದಸರಾ ಆನೆಗಳು ಕೂಡ ಆಗಮಿಸ್ತಾ ಇವೆ. ಇನ್ನು ದಸರಾ ಆನೆಗಳನ್ನು ಕೂಡ ಅದ್ದೂರಿಯಾಗಿ ಬರಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆರಂಭ ಆಗಿದೆ. 21ನೇ ತಾರೀಕಿನಂದು ಕಾಡಿನಿಂದ ದಸರಾ ಆನೆಗಳನ್ನು ಕರೆತರಲಾಗುತ್ತೆ. ಅದೇ ರೀತಿಯಾಗಿ ಎಲ್ಲ ಆನೆಗಳಿಗೂ ಕೂಡ ತಾಲೀಮು ಕೂಡ ನೀಡಲಾಗುತ್ತೆ. ಇನ್ನು ಅದೇ ರೀತಿಯಾಗಿ ಅನೇಕ ತಯಾರಿಗಳನ್ನು ಕೂಡ ಈಗಾಗಲೇ ಆರಂಭ ಮಾಡಿಕೊಳ್ಳೋದಕ್ಕೆ ಅಂತ ಅಧಿಕಾರಿಗಳು ಪ್ರಾರಂಭ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಈ ಬಾರಿ ಅದ್ದೂರಿಯಾಗಿ ದಸರಾ ಆಚರಣೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. ರಾಜ್ಯದಲ್ಲಿ ಉತ್ತಮವಾಗಿರುವಂತಹ ಮಳೆಯಾಗಿದೆ. ಅದೇ ರೀತಿಯಾಗಿ ಜಲಾಶಯಗಳು ಕೂಡ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ವಿಜೃಂಭಣೆಯಿಂದ ದಸರಾ ಉತ್ಸವ ಆಚರಣೆ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಅರ್ಥಪೂರ್ಣವಾಗಿ ನಾಡ ಹಬ್ಬ ದಸರಾ ಆಚರಣೆ ಮಾಡೋದಕ್ಕೆ ಅಂತ ಸರ್ಕಾರ ಅಣಿಯಾಗ್ತಾ ಇದೆ. ಕೆಲವೇ ದಿನಗಳಲ್ಲಿ ದಸರಾ ಉದ್ಘಾಟಕರ ಹೆಸರು ಕೂಡ ಪ್ರಸ್ತಾಪ ಆಗತ್ತೆ. ಯಾರಿಂದ ದಸರಾ ಉದ್ಘಾಟನೆ ಆಗಬೇಕು, ಅದೇ ರೀತಿಯಾಗಿ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ತಯಾರಿಗಳು ಯಾವ ರೀತಿಯಾಗಿ ಇರಬೇಕು, ಇದೆಲ್ಲವೂ ಕೂಡ ಕೆಲವೇ ದಿನಗಳಲ್ಲಿ ನಿರ್ಧಾರ ಆಗತ್ತೆ. ಇನ್ನು ರಾಜ್ಯದಲ್ಲಿ ಸುಭಿಕ್ಷವಾಗಿರುವಂತಹ ಮಳೆ ಕೂಡ ಆಗಿರುವಂಥದ್ದು. ಈ ಬಾರಿ ಒಳ್ಳೆಯ ಮಳೆಯಾಗಿದೆ, ಜನರು ಕೂಡ ಸುಭಿಕ್ಷರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅದ್ದೂರಿಯಾಗಿ ದಸರಾ ಆಚರಣೆ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ತಯಾರಿಗಳನ್ನು ಮಾಡಿಕೊಳ್ಳೋದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ. ಯಾರು ಉದ್ಘಾಟನೆ ಮಾಡಬೇಕು, ಅದೇ ರೀತಿಯಾಗಿ ತಯಾರಿ ಯಾವ ರೀತಿಯಾಗಿ ಇರಬೇಕು, ಇದೆಲ್ಲವೂ ಕೂಡ ಕೆಲವೇ ದಿನಗಳಲ್ಲಿ ನಿರ್ಧಾರ ಆಗತ್ತೆ. ದಸರಾ ಉತ್ಸವ 3ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ನಡೀತದೆ. 3ನೇ ತಾರೀಕು ಉದ್ಘಾಟನೆ ಆಗ್ತದೆ. 12ನೇ ತಾರೀಕು ಜಂಬೂ ಸವಾರಿ ನಡೀತದೆ. ನಾವು 3ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ನವರಾತ್ರಿ ಅಂತ ಕರಿತೀವಿ. ಮೂರನೇ ತಾರೀಕು ಉದ್ಘಾಟನೆ ಯಾರಿಂದ ಮಾಡಿಸ್ಬೇಕು, ಯಾವ ಗಣ್ಯ ವ್ಯಕ್ತಿಯಿಂದ